ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ಬಾಲಚಂದ್ರಯ್ಯ ಅವರ ಆಧ್ಯಾತ್ಮಿಕ ಜೀವನದ ಕೆಲವು ಅನುಭವಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಈ ಸಂಚಿಕೆಗೂ ಸಹ ಬಾಲಚಂದ್ರಯ್ಯ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವ್ರು, ತಾವು ಹಿಂದಿನ ಸಂಚಿಕೆಯಲ್ಲಿ ಆಂಧ್ರದ ತಿರುಪತಿಯಲ್ಲಿ ಆದಂಥ ಒಂದು ಸರ್ವಿಸ್ ಬಗ್ಗೆ, ಅಲ್ಲಿ ಹೇಗೆ ಒಂದು ಸೇವಾ ಕೇಂದ್ರದ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ. ಹಾಗೆಯೇ ಆಂಧ್ರದಲ್ಲಿ ಮತ್ತೆ ಎಲ್ಲಿ ನೀವು ಈ ಸೇವಾ ಕೇಂದ್ರಗಳನ್ನು ಹೇಗೆ ತೆಗೆದ್ರಿ, ಅಲ್ಲೆಲ್ಲ ಏನೇನು ಸರ್ವಿಸ್ ಮಾಡಿದ್ರಿ? ನೋಡಿ, ಆವಾಗ ಏನೆಂದರೆ ನೋಡಿ, ಅವರು ಸೆಂಟ್ರ್ ಜಾಗ ಕೊಟ್ರಲ್ಲ, ಅವ್ರು ಏನು ಹೇಳಿದ್ರು, ಫ್ರೀ ಜಾಗ ಹಂಗೆ ಕೊಡೋಕ್ಕಾಗಲ್ಲ ಜಮೀನು, ನೀವು 10 ರೂಪಾಯಿ ಹಂಗೆ ಇದು ಮಾಡಿ. ಎಲ್ಲಿ? ತಿರುಪತಿಲಿ. ಆವಾಗ 100 ರೂಪಾಯಿ ಫಿಕ್ಸ್ ಮಾಡಿದ್ರು ಅವರು, ಬಾಡಿಗೆ ಅಂತ 100 ರೂಪಾಯಿ ಅಂತ. ಸರಿ, 100 ರೂಪಾಯಿ ಯಾವ ಲೆಕ್ಕ ಬಿಡಿ ಅಂದ್ಬಿಟ್ಟು ಅವಾಗ ಇದು ಮಾಡಿದ್ವಿ. 100 ರೂಪಾಯಿ ಖಾಲಿ 100 ರೂಪಾಯಿ ತಿಂಗಳಿಗೆ ಅಲ್ಲ ಆಗಲಿ. ಆವಾಗಿನ ಕಾಲಕ್ಕೆ 100 ರೂಪಾಯಿ ಕಡಿಮೆ ಅಮೌಂಟ್ ಆಗಿತ್ತಾ? ಯಾಕಂದ್ರೆ ನಿಮ್ಮದು ಸ್ಯಾಲ್ರಿನೇ 250 ರೂಪಾಯಿ 300 ರೂಪಾಯಿ ಇತ್ತು. ಸೊ ಅಂಥದ್ರಲ್ಲಿ 100 ಫಸ್ಟ್ 10 ರೂಪಾಯಿ ಮಾಡಿದ್ರು ಅವರು. ಆಮೇಲೆ ಬರ್ತಾ 100 ರೂಪಾಯಿ ಇವಾಗ ನಿಧಾನ ಜಾಸ್ತಿ ಆಗಿದೆ. ಫಸ್ಟ್ 10 ರೂಪಾಯಿ ಮಾಡಿದವರು, 10 ರೂಪಾಯಿ ಮಾಡಿದವರು. ಅಮ್ಮ, ಇದು ಆ ಥರ ಇದು ಮಾಡೋಕ್ಕಾಗಲ್ಲ, ಇರಲಿ ಸುಮ್ಮನೆ ಏನೋ ಇರಲಿ ಅಂತ, ಇರಲಿ ಅಂತ. ಆಮೇಲೆ ಮಾತಾಜಿ ಏನು ಹೇಳಿದ್ರು, आपको कितना दिन रहता है सर्विस में मालूम नहीं, इधर किधर से भी एक जमीन दिए तो अच्छा रहता है ಅಂತ ಮಾತಾಜಿ ಹೇಳಿದ್ರು ಅವ್ರಿಗೆ. ಸುಂದರಿ ಮಾತಾಜಿ. ಅವಾಗ अच्छा ಮಾತಾಜಿ एक ಅಪ್ಲಿಕೇಶನ್ लिखे दो, आपको देता है किधर से भी जगह, ಅಂದ್ರೆ ಒಂದು ಜಾಗ ಕೊಟ್ರೆ ಒಂದು ಬಿಲ್ಡಿಂಗ್ ಪರ್ಮನೆಂಟ್ ಮಾಡಬಹುದು. ಈ ಜಮೀನು ಈ ಬಿಲ್ಡಿಂಗ್ ಹೇಳಕ್ಕಾಗಲ್ಲ, ಯಾವಾಗ ಇಸ್ಕೊಂಡ್ಬಿಡ್ತಾರೋ ಏನು ಅಂತ ಮಾತಾಜಿಗೆ ಒಂದು ಸಂಕಲ್ಪ ಬಂತು. ಅವಾಗ ಬಾಡಿಗೆ ಅಂದ್ರೆ ಮತ್ತೆ ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು, ಖಾಲಿ ಮಾಡಿಸ್ಬೋದು, ಹೇಳೋಕ್ಕಾಗಲ್ಲ, ಇವ್ರು ಹೇಳ್ತಾರೆ ಅಂತ ಯಾವ ಗ್ಯಾರಂಟಿ ಅಂತ ಅವ್ರಿಗೊಂದು ಸಂಕಲ್ಪ ಬಂತು. ಆವಾಗ ಒಂದು ಜಮೀನು ಇದ್ರೆ ನಮ್ಮದೇ ಒಂದು ಬಿಲ್ಡಿಂಗ್ ಇದೆ ಒಳ್ಳೇದು ಅಂತ ಅವ್ರದ್ದು ಭಗವಂತನ ಯೋಚನೆ. ಆವಾಗ ಅಚ್ಚ ಅಪ್ಪು ಲಿಕ್ಕಿದೇವು ಮೈದೇತ ಅಂದರು. ಆಮೇಲೆ ಒಂದು ಅಪ್ಲಿಕೇಶನ್ ಬರ್ಕೊಟ್ಟ ಮೇಲೆ ಅಲ್ಲಿ ಬೆಟ್ಟದ ಹತ್ರ ಜಾಗ ಕೊಟ್ಟರು, ಕೆಳಗಡೆ ಹೋಗತ್ತ. ಇವಾಗ ಬಿಲ್ಡಿಂಗ್ ಆಗಿದೆ. ಎಷ್ಟು ಜಾಗ ಕೊಟ್ಟರು? ಅವಾಗ ಎಷ್ಟು ಒಂದು ಅಂದರೆ 30, 40, 100 ಇಲ್ಲ ಜಾಸ್ತಿ ಇದೆ. ಅದು ಅರ್ಧ ಎಕರೆ ಹತ್ರ ಇರ್ಬೋದು ಮೋಸ್ಟ್ಲಿ ಅನಿಸಿದೆ ನನಗೆ. ಬಿಲ್ಡಿಂಗ್ ಚೆನ್ನಾಗಾಗಿದೆ. ಈಗ ನೀವು ಯಾವಾಗಾರು ಹೋದ್ರೆ ನೋಡ್ಬೋದು, ಅಲ್ಲಿ ಖಂಡಿತ ಬೆಟ್ಟಕ್ಕೆ ಹೋಗೋ ರೂಟಲ್ಲಿದೆ. ಅಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಇದೆ, ಅದ್ರ ಪಕ್ಕದಲ್ಲೇ ಇದು ನಮ್ಮ ಸೈಟ್ ಇರೋದು. ಅಂದರೆ ನೋಡಿ, ಆಗ ಕಾರ್ಯ ಯಾವ ಥರ ನಡೀತು ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಪಾಪ ಅವರು. ಆಮೇಲೆ ನಾವು ಅವರೇ ಕೇಳಿದ್ರು ನೋಡಿ, ಮೈಕ್ ಸೆಟ್ಟು ಅದೆಲ್ಲ ಇಲ್ಲಿಂದ ನಾವು ತೊಗೊಂಡೋಗಿದ್ವಿ. ಈ ಕಿದರ್ ಸೆ ಲೇಕೆ ಮಾತಾಜಿ ಅಂತ ಅಂದರು. ಆಮೇಲೆ ನಾವು ಹೇಳಿದ್ವಿ, ಇಲ್ಲ ಬೆಂಗಳೂರಿಂದ ತೊಗೊಂಬಂದಿದ್ದೀವಿ, ಇದು ಮೈಕ್ ಸೆಟ್ಟು, ಸೀರಿಯಲ್ ಸೆಟ್ಟು ಎಲ್ಲ. ಬೆಂಗಳೂರು ಸೆ ಲೇಕೆ ಈಗ ಕ್ಯೂ ಇದರಲ್ಲಿ ಇದರ ಹೊತ್ನ ಬಾಡ ಕಿದರ್ ದೇನಕ್ಕೆ ಹೋಗ್ತಾ ಅಂತ ಮಾತಾಜಿ ಅಂದರು. ಅಚ್ಚಾ ಬೋಲೋ ಅಪ್ಪು ಕೆತ್ನಾ ಎಷ್ಟು ಬೇಕು ಹೇಳಿ, ನಿಮಗೆ ನಾನು ಕೊಡಿಸ್ತೀನಿ ಅಂತ ಅಂದರು. ಆಮೇಲೆ ನಮ್ಮ ಮಾತಾಜಿ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲೈತೆ ಎಲ್ಲ ಸೇವಾ ಕೇಂದ್ರದೆಲ್ಲ ಬರ್ಕೊಟ್ರು. ಆವಾಗ ಎಷ್ಟು 15 ಸೆಟ್ಟೇನು ಅವರೇ ಕೊಟ್ಟರು, ಕರ್ಕೊಂಡೋಗ್ಬಿಟ್ಟು. ಎಲ್ಲ ಸೇವಾ ಕೇಂದ್ರಕ್ಕೂ ಒಂದೊಂದು ಮೈಕ್ ಸೆಟ್ಟು, ಆರನ್ನು ಇದೆಲ್ಲ ಗೊತ್ತಾ. ಅವ್ರದ್ದು ಗೋಡನ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಗೊತ್ತಾ. ನಾವು ಹೋದ್ರೆ ನನಗೆ ಆಶ್ಚರ್ಯ ಆಗೋಯ್ತು. ಈ ಪಿನ್ ಟು ಪಿನ್ ಇದೆ ಆ ಗೋಡನಲ್ಲಿ, ಇಂಥ ಸಾಮಾನು ಇಲ್ಲ ಅನ್ನಂಗಿಲ್ಲ. ಅವ್ರ ಗೋಡನ್ನಿಂದನೇ ಅಷ್ಟೊಂದು ಕೊಟ್ಟರು. 15 ಸೆಟ್ಟು ಮೈಕ್ ಸೆಟ್ಟು ಇದೆಲ್ಲ ಕೊಟ್ಟರು. ಎಲ್ಲ ಸೆಂಟ್ರ್ಗಳಿಗೂ ಒಂದೊಂದು ಕೊಟ್ವಿ. ಅವಾಗ ಆ ಥರ ಅವ್ರ ಕೈಯಿಂದ ಒಳ್ಳೆ ಸೇವೆ ಮಾಡಿಸಿದ್ರು ಬಾಬಾ. ಆಮೇಲೆ ನಾವು ಚಿತ್ತೂರಲ್ಲಿ ಎಕ್ಸಿಬಿಷನ್ ಮಾಡಿದ್ವಿ. ಚಿತ್ತೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎಕ್ಸಿಬಿಷನ್ನು. ಆವಾಗ ನೋಡಿ, ನಮಗೆ ಬಿಸಿಲು ಅಂದರೆ ಬಿಸಿಲು, ನಮಗೆ ತಡೆಯೋಕ್ಕಾಗಲ್ಲ. ಹಂಗೂ ನಮಗೆ ಕನ್ನಡ ಸ್ವಲ್ಪ, ಈ ತೆಲುಗು ಒಂದು ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಆವಾಗ ఏమండి మీరు కన్నడ మాట్లాడతారు అన్నారు. అంత తెలుగు వచ్చేలేదమ్మా మాకి, కొంచెం అడ్జస్ట్ చేసుకోండి అన్నవి. ನಾವು ಪರವಾಗಿಲ್ಲ, చెప్పండి ಕನ್ನಡ తెలిసింది, ಕನ್ನಡದಲ್ಲೇ ಮಾಡ್ತೀವಿ ಅನ್ನೋರು. ಅವರು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋವಾಗ ಬರೋರಲ್ಲ ಅವರೆಲ್ಲ ಹಂಗನ್ನೋರು, ನಮ್ಮ ಕನ್ನಡಮು ವಸ್ತುಂದಿ చెప్పండి ಅನ್ನೋರು. ಆವಾಗೆಲ್ಲ ಆ ಥರ ಎಲ್ಲ ಸೇವೆ ನಡೆದು. ಆಮೇಲೆ ಪಲಂನೀರಿನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜಾಗ ನೋಡಿ. ಆವಾಗ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಾವು ಇಲ್ಲಿಂದ ಸಾಮಾನು ತೊಗೊಂಡೋಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಾಡಬೇಕಾಯಿತು. ಅವಾಗ ನಾನೇ ಹೋಗಿದ್ದೆ ಇನ್ನೊಬ್ಬರು ಜೊತೆ ಕರ್ಕೊಂಡು.
ಅಲ್ಲಿ ಕೂಲಿಯವರು ಮೇಲೆ ಹತ್ತಕ್ಕೆ ಬಿಡಲ್ಲ, ನಾವೇ ಹೇಳಿಸ್ತೀವಿ, ನೀವು ಯಾಕೆ ಹತ್ತೀರಾ ಅನ್ನೋರು. ಅದಕ್ಕೆ ನಾವೊಂದು ಯಾರಪ್ಪ ಕೊಡ್ತಾರೆ ನಿಮಗೆ ದುಡ್ಡು, ನೀವು ಇಳಿಸಿದ್ರೆ ಯಾರು ಕೊಡ್ತಾರೆ ದುಡ್ಡು, ಇದು ಭಗವಂತನ ಸೇವೆ, ದುಡ್ಡು ಯಾರು ಕೊಡೋಕ್ಕೆ ನಿಮಗೆ ಬಂದಿಲ್ಲ, ನಾವು ತನುಮನ ಧನದಿಂದ ಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಇಲ್ಲಿ ಫ್ರೀ ಸರ್ವಿಸ್ ಮಾಡೋಕ್ಕೆ ಅಂತ ಅಂದರೆ ಸರಿ ಅಂತ. ಆವಾಗ ನಾವು ಅಲ್ಲಿ ದೊಡ್ಡ ದೊಡ್ಡ ಪೆಟ್ಟಿ ಎಲ್ಲ ನಾವೇ ಇಳಿಸಿದ್ವಿ. ಅವ್ರ ಮೇಲ್ಗಡೆ ಆ ಸಾಮಾನು ಇಳಿಸೋಕ್ಕೆ ಬೇರೆಯವ್ರನ್ನ ಹತ್ತದೇ ಇಲ್ಲ ಅಲ್ಲಿ ಜನ, ಆಂಧ್ರದವರು ಹಂಗವ್ರೆ ಜನ ಕೂಲಿಯವರು. ಆಮೇಲೆ ನಾವೆಲ್ಲ ಅಲ್ಲಿ ಇಳಿಸಿ ಅಲ್ಲೆಲ್ಲ ಎಕ್ಸಿಬಿಷನ್ ಮಾಡಿ, ಆಮೇಲೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಕ್ಸಿಬಿಷನ್ನು ಈ ಅಕ್ಕಂದಿರು ಬರ್ತೀವಿ ಅಂದರೆ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟು ಬರೋಕ್ಕೆ ಇದಿಲ್ಲ. ಆಮೇಲೆ ಅವ್ರಿಗೆ ವೆಂಕಟೇಶ್ವರ ಅಂತ ಬಸ್ಸು ಇಲ್ಲಿಂದ ಹೊರಡ್ತದೆ ಆಂಧ್ರಾಗೆ, ಅದು ಚಿತ್ತೂರವರೆಗೂ ಹೋಗುತ್ತೆ, ಪಲಂನೀರು, ಚಿತ್ತೂರು, KGF ಈ ರೂಟೆಲ್ಲ ಹೋಗುತ್ತೆ ಅದು. ಆಮೇಲೆ ಅವರು ಪಲಂನೀರಿನಲ್ಲಿ ಓನರ್ ಇದ್ದಿದ್ದು, ಅವ್ರಿಗೆ ಓನರ್ಗೆ ಹೋಗಿ ಸರ್ವಿಸ್ ಮಾಡಿದ್ದಕ್ಕೆ ಪಾಪ ಅವ್ರು 2 ಪಾಸ್ ಕೊಟ್ಟರು. ನೋಡಿ ಭಗವಂತ ಯಾವ ಥರ ಬಸ್ಸು. ಆವಾಗ ಇನ್ನೂ ಸೇವೆ ನಮಗೆ ಸರ್ವಿಸ್ ಮಾಡೋಕ್ಕೆ ಈಸಿ ಆಯಿತು. ಅವಾಗ ನೋಡಿ ನಾನು ಒಂದು 2 ಸತಿ ಬಸ್ನಲ್ಲೇ ಹೋಗಿದ್ದೀನಿ. ಈ ಸಾಮಾನು ತೊಗೊಂಡೋಗ್ಬೇಕಾದ್ರೆ ಒಂದು ಪಾಸಲ್ಲಿ ಇಬ್ಬಿಬ್ರು ಹೋಗ್ಬೋದಾಯಿತು. ಆವಾಗ ಅವು ನಮಗೂ ಸಂಬಳ ಕಮ್ಮಿ ಇತ್ತಲ್ಲ ಸ್ವಲ್ಪ, ಏನು ಭಗವಂತನ ಸೇವೆ ಮಾತಾಜಿ ಪಾಸ್ ಮೇ ಜಾವ್ ತುಮ್ಮೆ ಬಿ ಅನ್ನೋರು. ಆವಾಗ ನಾನು ಪಾಸ್ನಲ್ಲಿ ಒಂದು ಸತಿ ಹೋಗಿ ಬಂದ್ವಿ. ಆತ ಭಗವಂತನ ಸೇವೆ ಯಾವ ಥರ ನಡೀತು ಅವಾಗ ಅಂದರೆ ಹೇಳೋಕ್ಕಾಗಲ್ಲ ನೋಡಿ. ಆಂಧ್ರ ಕಡೆಯೂ ಅಷ್ಟು ಸರ್ವೀಸು ಚೆನ್ನಾಗಿ ನಡೀತು. ನಮ್ಮ ಮಾತಾಜಿದು ಎಲ್ಲಿ ಸರ್ವಿಸ್ ಮಾಡ್ತೀವಿ ಎಕ್ಸಿಬಿಷನು ಅಲ್ಲಿ ಸೆಂಟ್ರ್ ತೆಗಿಬೇಕು ಅಂತ ಅವ್ರದ್ದು ಏನು ಮಾತಾರ ಉದರ ಸೆಂಟ್ರ್ ಕೋಲ್ನಾಯ ಅಂತ ಅನ್ನೋರು, ಅಲ್ಲಿ ಸೆಂಟ್ರ್ ಮಾಡಬೇಕಂತ ಅವ್ರದ್ದು ಅವಾಗ ಅವ್ರದ್ದು ಸಂಕಲ್ಪ ಆ ಥರ ನೋಡಿ. ಆ ಥರ ಸಂಕಲ್ಪ ಮಡಗಿದ್ದಕ್ಕೆ ಇಷ್ಟು ವೃದ್ಧಿ ಆಗಿರೋದು. ಆಮೇಲೆ ಇದರಲ್ಲಿ ಕಡಪದಲ್ಲೂ ಅಷ್ಟೇ ಪಲಂನೀರು ಇದು ಪೊದುಟೂರು ಅಂತ ಇದೆ ಅಲ್ಲೆಲ್ಲ ಆಂಧ್ರ ಕಡೆ ಸರ್ವಿಸ್ ನಡಿಬೇಕಾದ್ರೆ ಅಮ್ಮವ್ರ ಟೆಂಪಲ್ ಅಂತ ಇದೆ, ಅಲ್ಲಿ ಅಮ್ಮವ್ರ ಟೆಂಪಲಲ್ಲಿ ಜಾಗ ಎಲ್ಲ ಕಡೆಯೂ ಜಾಗ ಸಿಗ್ತಾಯಿತ್ತು ಆಂಧ್ರ ಕಡೆ. ಅಲ್ಲಿ ಒಂದು ಸ್ವಲ್ಪ ಅಮ್ಮ ಟೆಂಪಲ್ ಅಂದರೆ ಒಂದು ಸ್ವಲ್ಪ ಅವರಿಗೆ ಭಕ್ತಿ ಜಾಸ್ತಿ ಆಂಧ್ರ ಇವ್ರಿಗೆ. ಆಮೇಲೆ ಅಲ್ಲೆಲ್ಲ ಚಿತ್ರಗಳು ಕಟ್ಟಿ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಅಲ್ಲಿ ಒಬ್ಬರು ಓಬಲೆ ಅಂತ ಅವರು ಸಿಕ್ಕಿದ್ರು ಕಡಪದಲ್ಲಿ. ಆಮೇಲೆ ಅವರು ಅಲ್ಲಿ ಅವ್ರಿಗೆ ಹೇಳಿ ಮಾತಾಜಿ ಇದರ ರೂಮ್ ಭಾಳ ದಿಯತ ಅಚ್ಚರತ ಕೊಂತೀವಿ ಗರ್ ಮಿಲಾತು ಅಂತ. ಆಮೇಲೆ ಒಂದು ಮನೆಗೆ ಕರ್ಕೊಂಡೋಗಿ ತೋರಿಸಿದ್ರು, ಏನು ಚಿಕ್ಕದಾಗಿತ್ತು. ಅಹೋ ಮಾತಾಜಿ ಕ್ಯಾ ಭಯ್ಯ ಏ ರೂಮ್ ಮೇ ರನಿಕ್ ಹೋತಾ ಕ್ಯಾ ಮಾತಾ ಲೋಗು ಕನ್ಯಾ ಲೋಗು ಅಂತ. ನಮ್ಮ ಮಾತಾಜಿ ಒಬ್ಬೊಬ್ಬರು ಕನ್ಯವ್ರನ್ನ ಬಿಡ್ತಾ ಇರಲಿಲ್ಲ ಅವಾಗ, ಕನ್ಯವ್ರ ಜೊತೆ ಮಾತೆಯವ್ರನ್ನೂ ಬಿಡೋರು ಒಬ್ಬೊಬ್ಬರನ್ನ. ಯಾಕೆಂದರೆ ಅವ್ರಿಗೆಲ್ಲ ಕನ್ಯವ್ರು ಅವಾಗ ಇನ್ನೂ ಇವರೆಲ್ಲ ಚಿಕ್ಕವರು ಅಷ್ಟು ಇದಿರಲ್ಲ ಹಾಗೆ ಅಂತ. ಅವಾಗ ಸರ್ವಿಸ್ಗೆ ಅವಾಗ ನಮ್ಮ ಜೊತೆ ಇನ್ನೊಬ್ಬರನ್ನ ನಮ್ಮ ತಾಯಿನೂ ಸರ್ವೀಸು ಎಲ್ಲ ಕಡೆನೂ ಸರ್ವಿಸ್ಗೆ ಹೋಗಿ ಕಳಿಸ್ತಾಯಿದ್ರು ಮಾತಾಜಿ. ಅವಾಗ ಆ ಥರ ಎಲ್ಲ ಸರ್ವಿಸ್ಗಳು ನಡೆದು ಆಂಧ್ರ ಕಡೆನೂ. ಅದಕ್ಕೆ ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ನೀವು ಪ್ರತಿ ಸರಿನೂ ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಸರ್ವಿಸ್ ಮಾಡಿ ಮತ್ತೆ ಬರ್ತಾ ಇದ್ವಿ. ಸರ್ವಿಸ್ ನೋಡಿ ನಮ್ಮದು ಲೀವೆಲ್ಲ ಭಗವಂತನ ಸೇವೆಗೆ ಮಾಡಿದ್ದೀವಿ, ಕಂಪ್ಟೆಡು EL. ಆವಾಗ ನಾನು 2 ವರ್ಷಕ್ಕೊಂದ್ಸತಿ ಸಿಲಿಂಡ್ರ್ ಲೀವ್ ಆಗ್ತಾಯಿದ್ದೆ. EL 1 ತಿಂಗಳು ಗೋರ್ಮೆಂಟ್ ಮಾರೋದು, 1 ತಿಂಗಳು ಸಂಬಳ ತಗೊಳ್ಳೋದು. ಆವಾಗ ಮಧುಬನ್ಗೂ ಹೋಗಿ ಭಗವಂತನ ಸೇವೆ ಎಲ್ಲ ಕಡೆನೂ ನಾವು ಆವಾಗ ಸರ್ವೀಸು. ಅವಾಗ ಅಣ್ಣಂದ್ರೆ ಯಾರು ಬರೋಕ್ಕೆ ತಯಾರಿಲ್ಲ, ಸರ್ವೀಸ್ಗೆ ಸೇವೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಕೆಲಸ ಐತೆ ಅದೈತೆ ಇದೆ ಅಂತ ಹೋಗ್ಬಿಡೋರು. ಮಾತೆಯವ್ರು ಬರೋರು, ನಾನು ಸೇವೆ ಮಾಡೋಕ್ಕೆ ಬರ್ತೀನಿ, ನನಗೆ ಕರ್ಕೊಂಡು ನಡೀರಿ ಅಂತ. ಆವಾಗ ನೋಡಿದ್ರೆ ಬಸ್ಸಿಗೆ ಚಾರ್ಜ್ ಇಲ್ಲ ಇವ್ರ ಕೈಲಿ. ಆವಾಗ ಮಾತಾಜಿನೂ ಪಾಪ ಎಷ್ಟು ಇದು ಮಾಡಿ ಅವಾಗೆಲ್ಲ. ಆಮೇಲೆ ಇನ್ನೊಂದು ನೋಡಿ ಅಣ್ಣವ್ರೆ, ನಾವಲ್ಲಿ ಇರ್ವಿನ್ ರೋಡ್ನಲ್ಲಿ ಸೆಂಟ್ರ್ ಇದ್ದಾಗ ಅವ್ರದ್ದು ಓನರ್ದು ಬೇರೆ ಗಲಾಟೆ ಆಯ್ತಾಯಿತ್ತು ಅವಾಗ. ಅದೊಂದು ನಮಗೆ ಬೇಜಾರಾಗಿ ಆಮೇಲೆ ಇಲ್ಲಿ ಸಿಟಿ ಮಾರ್ಕೆಟ್ ಹತ್ರ ಬಂದ್ವಿ. ಎಲ್ಲಿ ಈಗಿರೋ KR ಮಾರ್ಕೆಟ್ ಹತ್ರ ಬಂದಾಗ ಅಲ್ಲಿ ಬಾಡಿಗೆ ಒಂದು ಮನೆ ತೊಗೊಂಡ್ವಿ. ನೋಡಿ ಅಲ್ಲಿ ಅಮೃತ ವೇಳೆಯಲ್ಲಿ ಅವ್ರಿಗೆ ಟಚ್ ಆಗಿದೆ ಆ ಓನರ್ಗೆ. ಹಿಂದ್ಗಡೆ ಒಂದು ಜಮೀನು ಒಂದು ಜಾಗ ಇತ್ತು. ಇವಾಗ ನಾವು ಸೆಂಟ್ರ್ ಕಟ್ಟಿದ್ದೀವಿ ಅಲ್ಲಿ. ಆ ಜಮೀನು ಅನ್ನತ್ರ ಜಾಗ ಅದು ಯಾರ ಹೆಸರಲ್ಲೂ ಇಲ್ಲ, ಅದು ಯಾರ್ದೋ ಜಮೀನು ಅದು. ಈ ಅಪ್ಪ ರೌಂಡ್ ಇದಾಕೊಂಡು ಬೇಲಿ ಹಾಕೊಂಡು ಮಡಿಕೊಂಡಿದ್ದಾನೆ ಈ ಅಪ್ಪ. ಅದಕ್ಕೆ ಬಾಬಾ ಅವ್ರಿಗೆ ಅಮೃತ ವೇಳೆಯಲ್ಲಿ ಹೋಗಿ ಬಂದು ಇವ್ರಿಗೆ ಜಾಗ ಕೊಡು, ಬೇರೆ ಯಾರಿಗೂ ಮಾರಕ್ಕೆ ಹೋಗಬೇಡ ಅಂತ ಸಂಕಲ್ಪ ಮಾಡಿದ್ದಾನೆ. ಆಯಪ್ಪ ಮಾತಾಜಿ ಕರೆದ್ಬಿಟ್ಟು, ಮಾತಾಜಿ ಬನ್ನಿ ಆಯಿ ಅಂತ ಹೇಳಿ, ನೋಡಿ ಹಿಂದ್ಗಡೆ ಒಂದು ಜಾಗ ಇದೆ, ಅದು ನೀವು ತೊಗೊಳಗಿರೋ ತೊಗೊಳ್ಳಿ,
ನಿಮ್ಗೆ ಆಶ್ರಮಕ್ಕೆ ಅಂತ ಹೇಳಿದರು. ಆವಾಗ ಅವ್ರಿಗೆ ಎಷ್ಟು 5 ಲಕ್ಷನೇ ನಾವು ಕೊಟ್ವಿ ಎಲ್ಲ ಸೇರಿ. ಆವಾಗ 5 ಲಕ್ಷ ಅಂದರೆ ಇವಾಗ ಎಷ್ಟು ಲೆಕ್ಕ ಹಾಕೊಳ್ಳಿ. ಆವಾಗ ಆ ಬಿಲ್ಡಿಂಗ್, ಇವಾಗ ಬಿಲ್ಡಿಂಗ್ ಇರೋದೇ ಅಲ್ಲಿ, ಆ ಬಿಲ್ಡಿಂಗು ಅದು ಅನ್ನತ್ರಿ ಜಾಗ, ಅದು ಯಾರ ಹೆಸರಲ್ಲೂ ಇಲ್ಲ. ಆವಾಗ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊತ ಏನೋ ಒಂದು 4 ಲಕ್ಷ ಚಿಲ್ಲರೆನೋ ಕೊಟ್ಟಿರ್ಬೇಕು ಅವ್ರಿಗೆ ಅಷ್ಟೇ. 4 ಲಕ್ಷ ಯಾವ ಲೆಕ್ಕ. ಆಮೇಲೆ ನೋಡಿ ಹಿಂಗೇನೆ ಸರ್ವೀಸ್, ಭಗವಂತನ ಸೇವೆ ಹೇಳೋಕ್ಕಾಗಲ್ಲ. ಯಾವ ಥರ ಭಗವಂತ ನಡೆಸ್ತಿದ್ದಾನೆ ಬಾಬಾ ಅಂದರೆ ಅವ್ನಿಗೆ ಎಷ್ಟು ಕೋಟಿ ಇದ್ದಾನೆ ಅದು ಹೇಳಬೇಕು. ಆಮೇಲೆ ನಮ್ಮ ತಂಗಿ ಸಿಲಿಂಡ್ರ್ ಮಾಡ್ಬೇಕಾದ್ರೆ ಅಷ್ಟೇ ನಮ್ಮ ತಂದೆ ಗಲಾಟೆ ಮಾಡಿದ್ರು. ಏನಕ್ಕೆ ಕರ್ಕೊಂಡು ಸಿಲಿಂಡ್ರ್ ಇದು ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ. ಆವಾಗ ನಾನು ಒಂದಿನ ನಮ್ಮ ತಂದೆಗೆ ತೊಗೊಂಡೆ ತರಾಟಿಗೆ, ಸರಿ ಹೆಂಗಾರ ಹೋಗಿ ನಿಮ್ಮನ್ನ ಮಾತಾಡ್ಸೋಕ್ಕೆ ಇಲ್ಲ ಹೋಗು ಅಂತ. ಅವರೊಂದು ವಾರ ಮಾತಾಡಲಿಲ್ಲ. ಮಾತಾಡಿದ್ರು ಹೋಗಪ್ಪ ನೀನು ಅಂತ ಅಂದ್ಬಿಟ್ಟು ನಾವು. ತಂಗಿನ ನೀವೇ ಸರೆಂಡರ್ ಮಾಡ್ಬೇಕಂತ ಯೋಚನೆ ಮಾಡಿದ್ರೆ ಇಲ್ಲ ಅವರೇ ಸರೆಂಡರ್ ಆಗ್ಬೇಕಂತ ಯೋಚನೆ ಮಾಡಿದ್ರಿ? ಇಲ್ಲ, ಅವ್ರದ್ದು ಇತ್ತು ಅರ್ಧ. ಅಂದರೆ ನನಗೆ ಕೇಳಬೇಕು ಅಂತ ಅವ್ರಿಗೆ ಇದು ಬಂತು. ಆಮೇಲೆ ಮನೆಯಲ್ಲಿ ಮಗ ಇವನೇ ಅಲ್ವಾ, ಇವರೇನೋ ತಿಳ್ಕೊತಾರೆ ಮಾಡ್ತಾರೆ ಅಂತ ನಮ್ಮ ತಾಯಿನೂ ನನಗೆ ಒಂದು ಸ್ವಲ್ಪ ಪೋಸ್ಟ್ ಮಾಡಿದ್ರು, ನೋಡಿ ಈ ಥರ ಬಿಡಬೇಕು ಅಂತ ಇದ್ದೀನಿ, ಏನು ಮಾಡು ಏನೋ. ಅವ್ರದ್ದು ಒಂದು ಉದ್ಧಾರ ಇದಾಗ್ತಿದೆ, ಜೀವನ ಒಂಥರ ಭಗವಂತನ ಇದಕ್ಕೆ ಅರ್ಪಣೆ ಇದಾಗುತ್ತೆ ಅಂತ. ಅವ್ರದ್ದು ನಮ್ಮ ಮಾತಾಜಿ, ನಮ್ಮ ತಾಯಿನೂ ಮನೇಲೇ ಇರ್ತಾರಿಲ್ಲ ಜಾಸ್ತಿ. ಈ ಅಲ್ಲಿ ಸೇವೆ ಸರ್ವಿಸ್ ಮಾಡಬೇಕಾದ್ರೆ ದೊಡ್ಡಬಳ್ಳಾಪುರ, ಗೌರಿಬಿದನೂರು ಈ ಅಕ್ಕಂದ್ರ ಜೊತೆ 15 ದಿನ ಹೋಗ್ಬಿಡೋರು. ನಿಮ್ಮ ತಂದೆ ಸುಮ್ಮನೆ ಇರ್ತಾರ? ಅದೇ ನನ್ಗೆಲ್ಲ ಇತ್ತಲ್ಲ ಸ್ವಲ್ಪ ಹೆದರಿಕೆ ಅವ್ರಿಗೆ. ನಾನೊಂದು ಸ್ವಲ್ಪ ಅವ್ರಿಗೆ ಜೋರು ಮಾಡ್ತಾ ಇದ್ವಿ. ಅದರಿಂದ ಅವರು ಏನು ಮಾತಾಡ್ತಾ ಇರಲಿಲ್ಲ. ಹಾಗಿದ್ರೆ ನಿಮ್ಮ ತಂಗಿನ ನೀವು ಎಲ್ಲಿ ಸರೆಂಡರ್ ಮಾಡಿದ್ರಿ, ಹೇಗೆ ಸರೆಂಡರ್ ಮಾಡಿದ್ರಿ? ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟಲ್ಲಿ. ಎಲ್ಲಿ? ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟ್, ಇರ್ವಿನ್ ರೋಡ್ನಲ್ಲಿ ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟ್, ಅವಿನಿ ರೋಡು. ಅಲ್ಲಿ ಮಾತಾಜಿ ನಿಮ್ಮ ತಂಗಿಗೆ ಸಿಲಿಂಡರ್ ಮಾಡಿ ಅಂತ ಹೇಳಿದ್ರು. ಅವರು ಕೇಳಿದ್ರು, ನಿಮಗೂ ಆ ಯೋಚನೆ ಇತ್ತು, ನಿಮ್ಮ ತಂಗಿಗೂ ಅದೇ. ನಮಗೂ ಈ ಲೈನಲ್ಲಿ ಒಂದು ಸ್ವಲ್ಪ ನಮಗೂ ಇರೋದು ಇದ್ದಿದ್ದರಿಂದ ಏನು ಅವ್ರದ್ದು ಒಂದು ಸ್ವಲ್ಪ ಜೀವನ ಒಳ್ಳೆ ಇದಲ್ಲಿ ಹೋಗಲಿ ಅಂತ ಅನ್ನೋದು ಭಾವನೆ ನಮಗೂ ಇದಾಯಿತು. ಆಮೇಲೆ ಅವ್ರಿಗೆ ಸಿಲಿಂಡ್ರ್ ಮಾಡಿದ್ವಿ. ಅವ್ರ ಭಾವನೆ ನೋಡಿ ಅಷ್ಟು ಅವು ಮಾಡಿದ್ದಕ್ಕೆ ಇವಾಗ ಅವ್ರ ಜೀವನ ಯಾವ ಥರ ಇದೆ, ಉನ್ನತಿ ಹೇಳೋಕ್ಕಾಗಲ್ಲ. ಭಗವಂತ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ. ಇವಾಗ ನೋಡಿ ಅವರು ಕಡಪ ಡಿಸ್ಟಿಕ್ಗೆ ಅವ್ರು ಇನ್ಚಾರ್ಜ್. ಅವ್ರ ಕೈ ಕೆಳಗಡೆ ಎಷ್ಟು ಜನ ಟೀಚರ್ ಇದ್ದಾರೆ? ಇವಾಗ ಅವರೇ ಇನ್ಚಾರ್ಜಲ್ಲಿ ಅಂದರೆ ಏನೋ ಭಗವಂತ ನಮ್ಮ ಕೈಯಿಂದ ಸೇವೆ ಮಾಡಿಸಿದ್ದಾನೆ ಬಿಡಿ. ನಾವು ಅವ್ರಿಗೇನು ನಾವು ಸೇವೆ ಮಾಡಬೇಕು ಮಾಡಿದ್ದೀವಿ, ಆ ಟೈಮಲ್ಲಿ ಮಾಡಿಸಿದ್ದಾನೆ ಭಗವಂತ ತನುಮನ ಧನ. ನಾವಿವಾಗ ನೋಡಿ ನಾವು ಇವಾಗ ನೋಡಿ ನಾವು ಇವಾಗ ಬಾಡಿಗೆ ಮನೇಲಿ ಇದ್ದಿದ್ದು, ಇವಾಗ ನಾವು ಸ್ವಂತ ಮನೆ ಇದ್ದೀವಿ. ಭಗವಂತ ನಮ್ಗೆ ಯಾವ ಲೈನ್ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ನೋಡಿ. ನಮ್ಮ ಲೌಕಿಕದಲ್ಲಿ ಮೋಸ ಮಾಡಿದ್ರು ಭಗವಂತ ಮೋಸ ಮಾಡಿಲ್ಲ ನಮಗೆ. ಹೌದು, ಗೊತ್ತಾಯ್ತಾ? ಆ ಲೈನಲ್ಲಿ ಇದ್ದಿದ್ದಕ್ಕೆ ನಮ್ಮ ಭಗವಂತ ನಮ್ಮ ಜೊತೇಲಿ ಇದ್ದಿದ್ದಕ್ಕೆ, ನಾವು ಆ ಲೈನಲ್ಲಿ ನಡೆದಿದ್ದಕ್ಕೆ ಭಗವಂತನ ಈ ಮುಂದಕ್ಕೆ ಈ ಥರ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನೋಡಿ ನಮಗೇನೆ ಇವಾಗ ನಾವು 2 ಬಿಲ್ಡಿಂಗ್ ಮಾಡಿದ್ದೀವಿ, 80,000 ರೂಪಾಯಿ ಬಾಡಿಗೆ ಬರ್ತಿದೆ ನಮಗೆ. ನಾವು ಇದ್ಕೊಂಡು ಫೆನ್ಷನ್ ಬರುತ್ತೆ. ನಾವು ರಿಟೈರ್ಡ್ ಆಗೋ 60,000 ರೂಪಾಯಿ ಹತ್ತತ್ರ ಫೆನ್ಷನ್ ಆಯಿತು. 250 ರೂಪಾಯಿಯಲ್ಲಿ 60,000 ಎಲ್ಲಿ ಲೆಕ್ಕ ಹಾಕಿ ನೀವೇ. ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಭಗವಂತ. ಅವ್ನಿಗೆ ಎಷ್ಟು ಧನ್ಯವಾದ ಹೇಳಬೇಕು. ಯಾವಾಗಲೂ ಮನುಷ್ಯರು ಮೋಸ ಮಾಡಿದ್ರೆ ಭಗವಂತ ಮೋಸ ಮಾಡೋಕ್ಕೆ ಹೋಗಲ್ಲ. ಹೌದು. ನಿಮ್ಮ ಮನೆಯಲ್ಲಿ ಆನಂತರ ನಿಮ್ಮ ತಂದೆ ಯಾವತ್ತಾದರೂ ಈ ಒಂದು ಆಶ್ರಮಕ್ಕೆ ಬಂದಿದ್ದಿದೆಯಾ? ಅಂದರೆ ಯಾವಾಗಾರ ಫಂಕ್ಷನ್ ಮಾಡಿದಾಗ ಬರೋರು ಅಷ್ಟೇ. ಈಗ ಜನ ತಿಳ್ಕೊಂಡ್ರೆ ನೀವು ಹೋಗಿ ನಾ ಬರಲ್ಲ ಅನ್ನೋರು. ಆದರೆ ಯಾರು ಫಂಕ್ಷನ್ ಇದ್ರೆ ಅಷ್ಟೇ, ಯಾವ್ದಾರು ಫಂಕ್ಷನ್ ಇದ್ರೆ ಬರೋರು ಅಷ್ಟೇ. ಅವ್ರಿಗೆ ಈ ಲೈನ್ ಅಷ್ಟು ಹಿಡಿಸ್ಲಿಲ್ಲ. ಅವ್ರಿಗೆ ಅವರು ಲೌಕಿಕ ಕಡೆ ಜಾಸ್ತಿ ಇತ್ತು. ಏನೋ ಫಂಕ್ಷನ್ ಇದ್ದಾಗ ಕರೆದ್ರೆ ಬಂದರೆ ಹೋಗೋರು ಮಟ್ಟವರು ಅಷ್ಟೇ. ನಿಮ್ಮ ಅಕ್ಕ ತಂಗಿ ಉಳಿದಿರೋರು ಯಾರಿದ್ರು ಅವರೆಲ್ಲ? ಅಂದರೆ ಅವ್ರಿಗೆಲ್ಲ ಈಗ ಜನ ಗೊತ್ತು, ಅವರು ಈ ಲೈನಿಗೆ ಬಂದಿಲ್ಲ ಅಷ್ಟು. ಅಂದರೆ ಇವರು ನಮ್ಮ ತಂಗಿ ಬಂದಷ್ಟು. ನಿಮ್ಮ ತಂಗಿನ ನೀವು ಸಮರ್ಪಣೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ರು ಯಾರು ಅಪೋಸ್ ಮಾಡಲಿಲ್ವಾ? ಇಲ್ಲ, ಅದು ಆ್ಯಕ್ಚುಲಿ ನಾನೇ ಎಡ್ಡಲ್ವ ಅಲ್ಲಿ ಮನೇಲಿ. ಅವ್ರು ಮಾತಾಡೋಕ್ಕೆ ಚಾನ್ಸ್ ಕೊಡ್ತಾ ಇರಲಿಲ್ಲ ನಾನು ಯಾರಿಗೂ ಅಷ್ಟೇ. ನಮ್ಮದು ಮಾತಂದರೆ ಕಡಾ ಕಂಡೀಷನ್ ಮಾತು ಅಷ್ಟೇ. ಆಫೀಸ್ನಲ್ಲೂ ಅಷ್ಟೇ, ಎಲ್ಲಾದರೂ ಅಷ್ಟೇ. ನಾವು ಮಾತು ಅಂದರೆ ಮಾತು. ನಮಗೆ ನಾವು ಒಳಗಡೆ ಏನು ಮಡಿಕೊಳ್ಳೋಕೆ ಹೋಗಲ್ಲ ನೋಡಿ. ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡಿದ್ರೆ ಅದು ಸರಿ ಬರೋಲ್ಲ. ನಾವು ಫಾರ್ವರ್ಡು, ಸ್ಟ್ರೈಟ್ ಫಾರ್ವರ್ಡ್ ಯಾವಾಗಲೂ ಅಷ್ಟೇ ಮಾತಾಡೋದು. ನಾವು ಹೃದಯದಲ್ಲಿ ಏನು ಮಡಿಕೊಳ್ಳಲ್ಲ. ಎದುರುಗಡೆ ಏನೈತೆ ಮಾತಾಡ್ತೀವಿ ಅಷ್ಟೇ. ನಾವು ಆಫೀಸ್ನಲ್ಲಿ ಇದ್ದಿದ್ದಕ್ಕೂ 38 ವರ್ಷ ಸರ್ವಿಸ್ ಮಾಡಿದ್ವಿ. ಗೌರ್ಮೆಂಟ್ ಸರ್ವಿಸು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ.
ಎಲ್ಲರೂ ಅದರಲ್ಲೂ ಈ ಥರ ಎಲ್ಲ ರಜೆಗಳು ತಗೊಂಡು ಮಾಡೋದಿನ್ನ ಕಷ್ಟ. ಹಾಂ ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ರಜೆಗಳು ಅದು ಇನ್ನೊಂದು ಅಣ್ಣ ಏನು ನೋಡಿ, ನಾನು ಭಗವಂತ ಸೇವೆ ಅಂದರೆ ಬೇರೆಯವ್ರಿಗೆ ಲೀವ್ ಸ್ಯಾಂಕ್ಷನ್ ಆಗ್ತಾ ಇರಲಿಲ್ಲ, ನನಗೆ ಲೀವ್ ಸ್ಯಾಂಕ್ಷನ್ ಆಗೋದು. ಒಂದ್ಸತಿ ಏನಾಯಿತು, ಆಂಧ್ರದಲ್ಲಿ ಈ ಥರ ಮೀಟಿಂಗ್ ಆಗಬೇಕಾಯ್ತಲ್ಲ, ಆವಾಗ ನಾನು ರಜಾ ಹಾಕ್ಬಿಟ್ಟು ಬಂದ್ಬಿಟ್ಟೆ, ಬೆಂಗಳೂರಿಗೆ ಬಂದ್ಬಿಟ್ಟೆ. ಮಾತಾಜಿ ಕ್यों आ गया आप लोग, छुट्टी खत्म हो गया क्या करना माताजी ಅಂದರೆ, बुद्धू उतना छोड़ के आ गया आप कैसा ಅಂದರು. छुट्टी खत्म हो गया क्या करना, छुट्टी डाला फिर भी. ಆಮೇಲೆ ನಾನು ಒಂದು 2 ದಿನ ಹೋದೆ ಆಫೀಸ್ಗೆ, ಆಮೇಲೆ छुट्टी डाला फिर भी ಅಂದರು. कैसा देता माताजी अभी 2 दिन हो गया ऑफिस को जाके ಅಂದರೆ, बाबा को याद करके जाओ, उन्होंने ही आपको मदद करता है बाबा ಅನ್ನೋರು. ಆಮೇಲೆ ಹಂಗೆ ನೋಡಿ ಯೋಚನೆ ಮಾಡಿದೆ, ನಾನು ಭಗವಂತ ಸ್ಮರಣೆ ಮಾಡ್ಕೊಂಡು ಹೋದ್ರೇ. ನಾನು ಅಪ್ಲಿಕೇಶನ್ ಮಾಡಿದ್ದು ನೋಡಿ 7-8 ಅಪ್ಲಿಕೇಶನ್ ಇದ್ದು ನಂದೇ ಫಸ್ಟ್ ಸ್ಯಾಂಕ್ಷನ್ ಲೀವು. ಅವರೇ ಎಸ್ ಪಿಗಳು ಕರೆದಿ ಏನ್ರಿ ಲೀವ್ ಬಂದ್ರೇನ್ರಿ ನಾನು ಅವರ ಒಂದೊಂದ್ಸತಿ ಕೇಳೋರು. ಅಂದರೆ ಅವ್ರದ್ದು ಒಂದು ಸ್ವಲ್ಪ ಕೆಲಸ ಮಾಡ್ಕೊಡ್ತಾ ಇದ್ವಿ ನೋಡಿ ಮನೆಗಳದ್ದು, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ನಮಗೇನೆ ಲೀವಲ್ಲಿ. ಬೇರೆಯವ್ರಿಗೆ ಯಾರಿಗೂ ಲೀವ್ ಆಗ್ತಾ ಇರಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಲೀವ್ ಸ್ಯಾಂಕ್ಷನ್ ಆಗ್ಬೇಕಾದ್ರೆ ಅಷ್ಟು ಕಷ್ಟ ಇಲ್ಲ, ಕಷ್ಟ ಅಂದರೆ ಕಷ್ಟ. ನಾವೇನೋ ನಮ್ಮ ಕೈಯಿಂದ ಮಾಡ್ತೀವ, ಗೌರ್ಮೆಂಟ್ ಡ್ಯೂಟಿಲಿ ಹೋಗಿ ಮಾಡ್ತಾಯಿದ್ವಿ ಅವ್ರ ಮನೆ ಕೆಲಸಗಳು. ನಮ್ಮ ಜೊತೆ ಒಂದು 7-8 ಜನ ಇರ್ತಾಯಿದ್ರು. ನಾವು ಒಂದು ಸ್ವಲ್ಪ ಹೆಲ್ಪಿಂಗು ಅದೆಲ್ಲ ಮಾಡಿ ಅವ್ರಿಗೂ ಹೆಲ್ಪ್ ಮಾಡಿದ್ರೆ, ಏನೋ ಇವರು ನಮ್ಮ ಮನೆಗಳ ಕೆಲಸ ಮಾಡ್ತಾರೆ ಅಂತ ಅವರು ನಮಗೆ ಹೆಲ್ಪ್ ಮಾಡೋರು. ನಾವು ಆ್ಯಕ್ಚುಲಿ ನೋಡಿ ಡ್ರೈವಿಂಗ್ ಆಫೀಸರ್ಗಳನ್ನ ಎಗೇನೆಸ್ಟ್ ಮಾಡ್ಕೊತಾ ಇರಲಿಲ್ಲ. ಡ್ರಾಯಿಂಗ್ ಆಫೀಸರ್ಗಳನ್ನ ಎಗೇನೆಸ್ಟ್ ಮಾಡಿಕೊಂಡ್ರೆ ನಾವು ಸರ್ವಿಸ್ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು ನೋಡಿ. ನಮ್ಮ ಭಗವಂತ ಆ ಥರ ಟಚ್ ಕೊಡ್ತಾಯಿದ್ರು ಅವರು. ಈ ಲೈನಲ್ಲಿ ಇದ್ದಿದ್ದರಿಂದ ಭಗವಂತ ಸ್ಮರಣೆ ಇದ್ದಿದ್ದಕ್ಕೆ ನೋಡಿ, ಡಿ ಜಿ ಹೆಂಡ್ತಿನೇ ಒಂದ್ಸತಿ ಕೇಳಿದ್ರು ಗೊತ್ತಾ, ಅಜಯ್ ಕುಮಾರ್ ಹೆಂಡ್ತಿ ಏನಂತ, ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟರ್ ಅಯ್ಯಮ್ಮ ಅಜಯ್ ಕುಮಾರ್ ಹೆಂಡ್ತಿ. ಈ ಅಪ್ಪ ಅವಳು IAS, ಇವರು IPS. ಓದೋವಾಗ ಲವ್ ಮ್ಯಾರೇಜ್ ಆಗಿತ್ತು ಅಷ್ಟೇ. ಅವರು ಮಲಯಾಳಿ ಅಯ್ಯಮ್ಮ. ಈ ಅಪ್ಪ ಇದ್ರ ಕಡೆ ಉತ್ತರ ಪ್ರದೇಶ ಕಡೆ. ನಾನು ರಿಟೈರ್ಡ್, ನನಗೆ 38 ವರ್ಷ ಸರ್ವಿಸ್ ಆಯಿತು. 58 ವರ್ಷಕ್ಕೆ ಬರ್ಕೊಟ್ಬಿಟ್ಟೆ ನಾನು, BRS ತೊಗೊಂಬಿಟ್ಟೆ. ಇನ್ನೂ 2 ವರ್ಷ ಆಯಿತು ಸರ್ವೀಸು. ಆವಾಗ ಅಮ್ಮ ಹಿಂಗೆ ರಿಟೈರ್ಮೆಂಟ್ ಬರ್ಕೊಟ್ಟಿದ್ದೀನಮ್ಮ. ಅವಾಗ DJ ಆಗಿದ್ರು ಅವರು. ಈ ಥರ ಅಪ್ಲಿಕೇಶನ್ ಬರ್ಕೊಟ್ಟಿದ್ದೀನಿ ಹಂಗೆ ಅಂತ. ಕ್ಯೂ ಏನು ರೀ ನಿಮಗೆ 45 ವರ್ಷ ಕಾಣ್ತಿದೆ, 58 ವರ್ಷ ನಿಮಗೆ ಅಂತ ಕೇಳಿದ್ರು ಅವರು ಅವಾಗ. ನನಗೆ ಇವಾಗ ರಿಟೈರ್ಡ್ ಆಗಿ 12ನೇ ವರ್ಷ ನಡೀತಾ ಇದೆ ಈಗ. ಅವಾಗ ಹಂಗೆ ಕೇಳಿದ್ರು ಅವರು. ಅಮ್ಮ ಈ ಲೈನಲ್ಲಿ ಇದ್ದೀವಿ, ಗೌರ್ಮೆಂಟು ಸಾಕು ಸರ್ವಿಸ್ ಮಾಡಿದ್ದು, ಆಧ್ಯಾತ್ಮಿಕ ಲೈನಲ್ಲಿ ಹೋಗ್ತೀವಿ ಇವಾಗ. ಈ ಡಿಪಾರ್ಟ್ಮೆಂಟಲ್ಲಿ ಹಿಂಗವರು ಇಂಥವ್ರು ಜನ ಹಿಂಗೆ ಕೇಳಿಲ್ಲ ಅಮ್ಮ. ಅಂದರೆ ಇಬ್ರಿಗೂ ಟಕಾಫರು, ಹೆಂಡತಿ ಗಂಡನಿಗೂ ಇಬ್ರಿಗೂ. ಆದರೂ ಅವರು ನಿಮಗೆ ಆಮೇಲೆ ನಿಮ್ಮ VRSನ ಆಕ್ಸೆಪ್ಟ್ ಮಾಡಿದ್ರಾ? ಆಮೇಲೆ ನೋಡಿ ಹಿಂಗೆ ಹೇಳಿ ಇದು ಮಾಡಿ ಆಮೇಲೆ ನಮ್ಗೆ ನೋಡಿ 15 ದಿನಕ್ಕೆ ನಮ್ಮದು ಫುಲ್ಲು SP ಹತ್ರ ಹೋಯ್ತು ನಮ್ಮದು ಅಪ್ಲಿಕೇಶನ್ನು. ಅವ್ರು ಅಲ್ಲಿಂದನೇ ಇದಾಗಿತ್ತು, ಶಾಂಕ್ಷನ್ ಆಯಿತು. ನಮ್ಮದು ರಿಕಾರ್ಡು ಮಿರರ್ ಥರ ಇತ್ತು. SR ಸರ್ವಿಸ್ ಬುಕ್ಕು ಮಿರರ್ ಥರ ಇತ್ತು. ಯಾವುದು ಮಿಸ್ಟೇಕ್? ನಮ್ದು ಯಾವುದೋ ಒಂದು ಆಬ್ಸೆಂಟ್ ಇಲ್ಲ, ಒಂದು ಯಾವುದೋ ರಿಕಾರ್ಡು ಇದಿಲ್ಲ. ಅವ್ರು ನೋಡ್ತಾನೆ AG ಆಫೀಸ್ಗೆ ಹೋಯ್ತು. AG ಆಫೀಸ್ಗೆ ಹೋದ್ರೂ ಅಲ್ಲಿಂದ ಒಂದು ವಾರಕ್ಕೆ ಬಂದ್ಬಿಡ್ತು ಎಲ್ಲ ಕ್ಲಿಯರ್ ಇದೆ ಅಂತ. ಅವ್ರದ್ದು ಏನೇನಿದೆ ಅದೆಲ್ಲ ಇದು ಸೆಟ್ಲ್ಮೆಂಟ್ ಮಾಡಿ ಅಂತ ಅವರು ಲೆಟ್ರ್ ಕಳಿಸಿದ್ರು. ನಮ್ಗೆ 15 ದಿನಕ್ಕೇ ಫಂಕ್ಷನ್ನು ಸ್ಟಾರ್ಟ್ ಇದು ಬಂದ್ಬಿಡ್ತು ಗೊತ್ತಾ. ನಾವು ಆಮೇಲೆ ಇನ್ನೊಂದು ಮನೆ ಕಟ್ಟೋದಕ್ಕೂ ಈಸಿ ಆಯಿತು. ಏನೋ ಭಗವಂತ ನೋಡಿ ನನಗೆ ಹೂವಿನ ಥರ ಎತ್ಕೊಂಡು ಹೋಗ್ತಾನೆ ಭಗವಂತ. ಈ ಲೈನಲ್ಲಿ ನಾವು ಇರೋದಕ್ಕೆ ಅವ್ನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾನು ಭಗವಂತನಿಗೆ ಹೇಳ್ತೀನಿ ನೋಡಿ, ಈ ನಡುವೆ ಭಗವಂತ ನನಗೆ 2 ಗಂಟೆಗೆ ಎಚ್ಚರ ಮಾಡಿಬಿಡ್ತಾನೆ. ಅದು ಹೆಂಗೆ ಅಲಾರಾಮ್ ಬೇಡ, ಏನು ಬೇಡ. ಭಗವಂತನ ನಾವು ಮನಿಕೊಳ್ಳುವಾಗ ಒಂದು 10 ನಿಮಿಷ ಭಗವಂತ ಸ್ಮರಣೆ ಮಾಡಿ ಮನಿಕೊಂಡ್ರೆ ಬಾಬಾನೇ ಏನಾದ್ರು ಒಂದು ದೃಷ್ಟಿ ತೋರಿಸ್ಬಿಡ್ತಾರೆ. ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಯಿತು ಅಂದರೆ ಏನಾದರೂ ದೃಷ್ಟಿ ತೋರಿಸಿ ಎಚ್ಚರ ಮಾಡಿಬಿಡ್ತಾರೆ. ನಾನು ಇವಾಗೂ ಅಷ್ಟೇ ನೋಡಿ, ನನಗೆ ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ. ಭಗವಂತ ನನಗೆ ಹೆಂಗೆ ಇಕ್ಕಿದ್ದಾನೆ. ನನಗೆ ಇವಾಗ 70ನೇ ವರ್ಷ, ಇವಾಗ 71 ಬಿದ್ದೈತೆ ಈಗ. ಹೆಂಗಿದ್ದೀವಿ ಭಗವಂತ ನನಗೆ ಹೆಂಗೆ ಇಕ್ಕಿದ್ದಾನೆ. ಆ ಟೈಮಲ್ಲಿ ಎಷ್ಟು ನಾವು ಅಮೃತ ವೇಳೆ ಅಂತ ಹೇಳ್ತೀವಿ. ಆ ಅಮೃತ ವೇಳೆಯಲ್ಲಿ ನಾವು ಎಷ್ಟು ಭಗವಂತನ ಸ್ಮರಣೆ ಮಾಡ್ತೀವಿ ಅಷ್ಟು ಭಗವಂತ ನಮಗೆ ಶಕ್ತಿ ಕೊಡ್ತಾನೆ. ನರ ನಾಡಿಗಳಿಗೆಲ್ಲ ಅಷ್ಟು ಶಕ್ತಿ ಸಿಗುತ್ತೆ, ಗೊತ್ತಾಯ್ತಾ. ಅದು ಹೇಳೋಕ್ಕಾಗಲ್ಲ. ಅದು ರಸ ಸೇವನೆ ಮಾಡಿರೋರಿಗೆ ಗೊತ್ತಿರ್ತದೆ, ಅದು ಗೊತ್ತಾಯ್ತಾ. ಆ ಥರ ಭಗವಂತನ ಸ್ಮರಣೆ ಆ ಥರ ಇರುತ್ತೆ. ಆವಾಗ ಅದು ವೈಬ್ರೇಷನ್ನೇ ಚೇಂಜ್ ಇರುತ್ತೆ. ಅದಕ್ಕೆ ಅಮೃತ ವೇಳೆ ಅಂತ ಅದಕ್ಕೆ ಹೇಳೋದು.
ಅದು ಆ್ಯಕ್ಚುಲಿ 3ರಿಂದ 4-5 ಗಂಟೆವರೆಗೂ ಆ ವಾತಾವರಣನೇ ಚೇಂಜ್ ಇರುತ್ತೆ ಬಿಡಿ. ಅದಕ್ಕೆ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ದೇವಾನ್ ದೇವತೆಗಳು ಸಂಚಾರ ಮಾಡೋಂಥ ಟೈಮು ಅಂತ ಹೇಳ್ತಾರೆ. ಅದಕ್ಕೆ ಅಮೃತಗಳಿಗೆ ಅಂತ ಹೇಳ್ತಾರೆ. ಇವಾಗ ನೋಡಿ ಲೌಕಿಕದಲ್ಲೂ 4-5 ಗಂಟೆಗೆ ಮದುವೆ ಫಿಕ್ಸ್ ಮಾಡ್ತಾರೆ. ಒಳ್ಳೊಳ್ಳೆ ಇದೆಲ್ಲ ದೇವಸ್ಥಾನ ಪೂಜೆಗಳನ್ನು ಇಲ್ಲಿ ನೋಡಿ ಸಿಗಂದೂರು ಅಂತ ಇದೆ ಶಿವಮೊಗ್ಗದ ಹತ್ರ. ಅಲ್ಲಿ ಹೋಗಿದ್ದೆ ಒಂದು ಸತಿ. ನಾನು ಡ್ಯೂಟಿಲಿರುವಾಗ ಮಂಗಳೂರಿಗೆ ಹೋಗಿದ್ದೆ. ಆವಾಗ ನಮ್ಮ ಜೀಪ್ ತೊಗೊಂಡು ಹೋಗಿದ್ವಿ. ಅಲ್ಲಿ ಸ್ಟೀಮರ್ನಲ್ಲಿ ಹೋಗಬೇಕು ಗಾಡಿ ತೊಗೊಂಡು. ಅಲ್ಲಿ ಹೋದಾಗ ಏನಾಯಿತು, ಒಂದು 3 ರೂಮ್ ಬುಕ್ ಮಾಡಿದ್ವಿ. 2 ರೂಮ್ ಇದಾಗಿತ್ತು. ಸರ್ IPS ಕೊಟ್ಬಿಟ್ಟಿದ್ವಿ, ಯಾರೋ VIP ಬಂದಿದ್ರು, ಅವ್ರು ಕೊಟ್ಟಿದ್ವಿ ಅಂದೆ. ಸರಿ ಬಿಡಿ ಅಂದ್ವಿ. ಪಿಲ್ಲೋ ಗಿಲ್ಲೋ ಎಲ್ಲ ತೊಗೊಂಡೋಗಿದ್ದೆ ನಾನು. ಆಮೇಲೆ ಸರ್ ಈ ಚಾಪೆ ಕೊಡ್ತೀವಿ, ಮೇಲ್ ಮಡಿಕತ್ತೀರ ಒಂದಿಬ್ಬರು ಅಂದರು. ಸರಿಯಪ್ಪ, ನಮ್ಗೆ ಅದೇ ಚಾಪೆ ಕೊಟ್ಟರು ಅಷ್ಟೇ ಸಾಕು, ನಾವು ಎಲ್ಲ ಒತ್ಕೊಳ್ಳೋದೆಲ್ಲ ತಂದಿದ್ದೀವಿ, ಬೆಡ್ಶೀಟು ಪಿಲ್ಲೋ ಎಲ್ಲ ತಂದಿದ್ವಿ ಅಂತ ಅಲ್ಲಿ ಮೇಲ್ ಮನಿಕೊಂಡೆ. ಅವಾಗ ನೋಡಿ ನಾನು ಆವಾಗೂ 3:30 ಎದ್ದೇಳ್ತಾ ಇದ್ವಿ. ಈ ಮಾತು ಹೇಳ್ತಾ ಇರೋದು ನಾನು ನಿಮಗೆ 77ನೇ ಇಸ್ವಿ ಮಾತು ಹೇಳ್ತಾ ಇರೋದು. ಇದು ಗೊತ್ತಾಯ್ತಾ? 77ನೇ ಇಸ್ವಿಲಿ ನಾನು ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅಲ್ಲಿ ಕೊಣಜೆ ಅಂತ ಇದೆ, ಅದು ಡ್ಯೂಟಿದು ಒಂದು ಸ್ವಲ್ಪ ಆಫೀಸ್ ಕೆಲಸ ಇತ್ತು. ಹೋಗಿದ್ದೆ ನಾನು 1 ತಿಂಗಳು. ಅಲ್ಲಿ ಆ ಸೆಂಟ್ರಲ್ಲಿ ಊಟ ಮಾಡಿಕೊಂಡು ಹಂಗೆ ಅಲ್ಲಿ ಹೋಗೋದು ಬರೋದು ಮಾಡಿಕೊಂಡು ಆಮೇಲೆ ಅಲ್ಲಿಂದ ಅಲ್ಲಿ ಸಿಗಂದೂರಿಗೆ ಹೋಗಿದ್ವಿ, ಶಿವಮೊಗ್ಗಕ್ಕೆ. ಆಮೇಲೆ ನೋಡಿ ಆ ಟೈಮು ಅವಾಗ 2:30 ಗಂಟೆ. ಎಲ್ಲರೂ ಗೊರಕೆ ಹೊಡಿತಾವ್ರೆ, ಗೊರ್ರ ಅಂತ. ನನಗೆ ಇದಕ್ಕಿಂತ ಜಲ್ ಅಂತ ಸೌಂಡ್ ಬರ್ತಾಯಿದೆ. ನಾನು ಯಾರೋ ಡ್ಯಾನ್ಸ್ ಮಾಡ್ತಾರಪ್ಪ ಇಲ್ಲಿ, ಗೆಜ್ಜೆ ಸೌಂಡ್ ಬರ್ತೈತೆ ಅಂತ ಎಚ್ಚರಾಗುತ್ತೆ ನನಗೆ. ಆಮೇಲೆ ನೋಡ್ತೀನಿ ಯಾರೂ ಇಲ್ಲ. ಅವಾಗ ಟೈಮ್ ನೋಡ್ತೀನಿ 2:30 ಗಂಟೆ. ಅವಾಗ ನಾನು ಧ್ಯಾನ ಮಾಡೋಕೆ ನಾನು ಕೂತ್ಕೊಂಡು ನಾನು ಅವಾಗ 3:15 ಎದ್ದೇಳ್ತಾ ಇದ್ದೆ. ಪಂಚುವಲ್ ಟೈಮ್ ಆವಾಗಿದ್ದನು. ಅವಾಗ ಸರಿ ಇನ್ನೂ 1 ಅವರ್ ಮುಂಚೆ ಆಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಎದ್ದು ಯೋಚನೆ ಮಾಡಿ ಅಲ್ಲಿ ನೋಡಿ 4ರಿಂದ 4:15 ಗಂಟೆಗೆ ಪೂಜೆ ಅಲ್ಲಿ ಸಿಗಂದೂರಲ್ಲಿ. ಆಮೇಲೆ ಅವ್ರು ಹೇಳಿದ್ರು, ಪೂಜಾರಿ ರಾತ್ರಿನೇ ಹೇಳಿದ್ರು ಅವರು, ಸರ್ 4ರಿಂದ 4:15 ಗಂಟೆ, ಆಮೇಲೆ 4:45ಗೆ ಬೀಗ ಹಾಕ್ಬಿಡ್ತೀವಿ ದೇವಸ್ಥಾನ, ತೀರಾ ರಾತ್ರಿಗೆ ತೆಗೆಯೋದು 7 ಗಂಟೆಗೆ ಅಂದರು. ಅಯ್ಯೋ ನಾವು ರಾತ್ರಿವರೆಗಿರಲ್ಲಪ್ಪ, ನಾವು ಬೆಳಗ್ಗೆನೇ ಹೊರಟ್ಬಿಡ್ತೀವಿ ಅಂತ. ಆಮೇಲೆ ಅವರೆಲ್ಲ ನಮ್ಮವರೆಲ್ಲ ಇನ್ನೂ ನಿದ್ದೆ ಹೊಡಿತಾಯಿದ್ರು. ನಾನು ಆಮೇಲೆ ಸ್ನಾನ ಮಾಡಿಕೊಂಡು 4 ಗಂಟೆಗೆ ಅಲ್ಲಿ ದೇವಸ್ಥಾನ ಹತ್ರ ಹೋದೆ. 4:15 ಗಂಟೆಗೆಲ್ಲ ದರ್ಶನ ಆಯಿತು. ದೇವಿ ನೋಡಿ, ಅಲ್ಲಿ ದೇವಿ ಎಷ್ಟು ಕಳೆ ಇದೆ ಅಂದರೆ ಆ ದೇವಿಗೆ ಹೇಳೋಕ್ಕಾಗಲ್ಲ. ಏನೋ ದೇವಿ ಎದ್ದು ಬಂದಂಗೆ ಇದೆ. ಭಕ್ತಿ ಎಲ್ಲಿಂದ ಬಂದು ಅವರೆಲ್ಲ ಹರಿಸ್ಕೊಂಡು ಹೋಗ್ತಾರೆ ಗೊತ್ತಾ. ನನಗೆ ಅವಾಗ ಆಮೇಲೆ ಪೂಜಾರಿಗೆ ಎಲ್ಲ ಪೂಜೆ ಆದಮೇಲೆ ಕೇಳಿದೆ, ಏನಪ್ಪ ಈ ಥರ ನನಗೆ ಸೌಂಡ್ ಬಂತು, ಏನು ನೋಡಿ ಸರ್, ಆ ಲೈನಲ್ಲಿ ಇರೋರಿಗೇ ಗೋಚರ ಆಗೋದು ದೇವಿ ಅಂತ ಅಲ್ಲಿ ಶಾಸ್ತ್ರ ಅದೆಲ್ಲ ಹೇಳ್ತಾರೆ. ಏನೋ ನಾವು ಆ ಲೈನಲ್ಲಿ ಹೋಗಲಿಲ್ಲ ಅಂದರೆ ಆ ಥರ ಗೋಚರ ಆಯಿತು. ಬಾಬಾ ಏನು ಹೇಳೋದು ಅಂದರೆ ಅಮೃತ ವೇಳೆಗೆ ಅಷ್ಟು ವ್ಯಾಲ್ಯುಬಲ್, ಅಮೃತಗಳಿಗೆ ಅಂತ ಹೇಳ್ತಾರೆ ಅದಕ್ಕೆಲ್ವಾ. ಅದಕ್ಕೆ ದೇವಾನ್ ದೇವತೆಗಳು ಸಂಚಾರ ಮಾಡೋಂಥ ಟೈಮ್ ಅಂತ. ಅದಕ್ಕೆ ಆ ಟೈಮಲ್ಲಿ ನನಗೆ ಆ ಥರ ಗೋಚರ ಆಯ್ತು. ಅಲ್ಲಿ ಸರ್ ಇಲ್ಲಿ ದೇವಿದು ಶಕ್ತಿ ಇದೆ ಸರ್, ನೋಡಿ ಆ ಲೈನಲ್ಲಿ ಇರೋರಿಗೇ ಈ ಗೋಚರ ಆಗೋದು ದೇವಿದು ಇದು ಅಂತ ಅವ್ರು ಹೇಳಿದ್ರು. ನೋಡಿ ಆ ಥರ ಭಕ್ತಿಲೇ ಆ ಥರ ಇರಬೇಕಾದ್ರೆ ಸ್ವಯಂ ಭಗವಂತ ನಮಗೆ ಜ್ಞಾನ ಕೊಡ್ಬೇಕಾದ್ರೆ ನಾವು ಎಷ್ಟು ಇದಾಗಬೇಕಲ್ವ. ಅದಕ್ಕೆ ಭಗವಂತನ ನಾನು ಹೇಳೋದು ಕೋಟಿ ಧನ್ಯವಾದ ಹೇಳ್ತೀನಿ. ನನಗೆ ನೋಡಿ ಸತ್ಯವಾಗಿ ಹೇಳ್ತೀನಿ, ನನಗೆ ಹೂವಿನ ಥರ ಎತ್ಕೊಂಡು ಹೋಗ್ತಾನೆ ಭಗವಂತ. ನನಗೆ ನೋಡಿ ಇಷ್ಟು ಆದ್ರೂ ಏನೇ ಆದ್ರೂ ನನಗೆ ತಕಾವಟ್ಟನೇ ಇಲ್ಲ. ಮೊನ್ನೆ ಆಂಧ್ರಾಗೆ ಹೋಗಿದ್ನಲ್ಲ, ತಿರುಪತಿ ಕಡಪಾಗೆ, ಅಲ್ಲೂ ಅಷ್ಟೇ ನೋಡಿ ರಾತ್ರಿ ಎಲ್ಲ ಸ್ಟಾಲ್ಗಳೆಲ್ಲ ಇದು ಮಾಡಿ ಎಕ್ಸಿಬಿಷನ್ಗೆ ಬೋಲ್ಟ್ ನಟ್ಗಳೆಲ್ಲ ಫಿಟ್ ಮಾಡಿ. ಈಗಲೂ ಸರ್ವಿಸ್ ಮಾಡೋಕೆ ಹೋಗ್ತೀರಾ? ಎಲ್ಲೂ ಹೋಗಲ್ಲ. ಭಗವಂತ ಯಾವ್ದಾರು ಸೇವೆ ಇದ್ದರೆ ಮಾಡ್ತೀನಿ ಅಷ್ಟೇ, ನಾನು ಇನ್ನೆಲ್ಲೂ ಹೋಗಲ್ಲ. ಸಾಕು ಭಗವಂತ ಸೇವೆ ಇಲ್ಲಿವರೆಗೂ ಮಾಡಿದ್ದೀವಲ್ಲ, ಇನ್ನೇನಾದರೂ ಇದ್ದಿದ್ರೆ ಮಾಡ್ತೀವಿ ಸಾಕು. ಇನ್ನೂ ಜಾಸ್ತಿ ಮಾಡೋಕೋದ್ರೆ ನಮ್ಗೆ ಇನ್ನೂ ಆಮೇಲೆ ಆಯುಷು ಮತ್ತು ಶರೀರನೂ ಸಹ ನೋಡ್ಕೋಬೇಕಾಗತ್ತೆ ಅಲ್ವಾ. ಆಮೇಲೆ ಭಗವಂತ ಏನು ಹೇಳಿದ್ರೆ ಈ ಏಜ್ ಮೇಲೂ ನಾವು ಸ್ವಲ್ಪ ನೋಡ್ಕೊಬೇಕಾಗ್ತಿದೆ. ಯಾಕೆಂದರೆ ಆಮೇಲೆ ಇನ್ನೂ ಸ್ವಲ್ಪ ಮೂಳೆ ನರನಾಡಿಗಳು ಸ್ವಲ್ಪ ಇದಾಗ್ಬಿಟ್ರೆ ಆಮೇಲೆ ಹಾಸ್ಪಿಟ್ಲಿಗೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯ ಇದಾಗ್ಬಿಡುತ್ತೆ. ನಮ್ಗೆ ಯಾಕೆ ಆ ಥರ ಬೇಕು? ಭಗವಂತ ಈ ಥರ ಚೆನ್ನಾಗಿ ನಡೆಸೋರುವಾಗ ನಮಗೆ ಕಣ್ಣು ಮುಚ್ಕೊಂಡು 1 ಲಕ್ಷ ತಿಂಗಳಿಗೆ ಬರುವಾಗ ಯಾತಕ್ಕೆ ಬೇಕು? ಎಷ್ಟು ತಿಂತೀವಿ ನಾವು ಹೇಳಿ ನೀವೇ? ಅಷ್ಟಕ್ಕೂ ಈಗ ಬ್ರಹ್ಮಕುಮಾರಿ ಸಂಸ್ಥೆ ತುಂಬ ದೊಡ್ಡದಾಗಿ ಬೆಳೆದಿದೆ. ಭಾಳಷ್ಟು ನೀವು ಸೇವೆನೂ ಸಹ ಮಾಡಿದಿರಿ ಆ ಜಮಾನದಲ್ಲಿ. ಆ ಕಾಲದಲ್ಲಿ ತುಂಬ ಇಲ್ಲಿಂದ ಆಂಧ್ರಕ್ಕೆಲ್ಲ ಹೋಗಿ ಅಲ್ಲೆಲ್ಲ ನೀವು ಸೇವೆ ಮಾಡಿದಿರಿ ಸಂಸ್ಥೆಗೆ. ನೋಡಿ ಅವಾಗ ಅಣ್ಣ ಹೇಳ್ತೀನಿ ನಾನು, ಅವಾಗ ದುಡ್ಡಿಗೆ ಭಾಳ ಟೈಟ್ ಅಣ್ಣ. ಕೆಲಸ ಮಾಡೋಕೆ ಬರ್ತೀವಿ ಅಂತ ಸೇವೆ ಅಣ್ಣ,
ಆವಾಗ ಹಾಲು ಅಷ್ಟೇ ಬಾಟ್ಲಲ್ಲಿ ಬರ್ತಾಯಿತ್ತು ಹಾಲು ಅಷ್ಟು ಗಟ್ಟಿ ಹಾಲು ಬರ್ತಾಯಿತ್ತು ಅವಾಗ ಬಾಟ್ಲಲ್ಲಿ. ಅವಾಗ ಎಷ್ಟು 1.25 ರೂಪಾಯಿ ಏನು ಬಾಟ್ಲು ಹಾಲು, ಗೊತ್ತಾಯ್ತಾ. ಆವಾಗ ನಾನು ಆಶ್ರಮ ಸೆಂಟ್ರಿಗೆ ಬೆಳಗ್ಗೆ ಬಂದು ಏನೈತೆ ಸೇವೆ ಎಲ್ಲ ಮಾಡಿ ತಿನ್ನ ನಾನು ಆಫೀಸ್ಗೆ ಹೋಗ್ತಾಯಿದ್ದೆ. ಆವಾಗ ಸೈಕಲ್ ಹೊಡ್ಕೊಂಡು ಎಷ್ಟು ಆವಾಗ ನಾವು ಕೋರಮಂಗಲದಲ್ಲಿ ಆಫೀಸ್ ಇತ್ತು. ಆವಾಗ ದಿನಾಲು 40 ಕಿಲೋಮೀಟ್ರ್ ಸೈಕಲ್ ಹೊಡಿತಾ ಇದ್ದೆ ನಾನು ಆವಾಗ. 40 ಕಿಲೋಮೀಟ್ರ್. ಆಮೇಲೆ ಇಲ್ಲಿ ಮೈಸೂರಿನಲ್ಲಿತ್ತು, ಮೈಸೂರು ರೋಡಲ್ಲಿತ್ತು ಮನೆ, ಅಲ್ಲಿ ಬಾಡಿಗೆ ಹೋದೆ ಒಂದು ಸ್ವಲ್ಪ ದಿನ. ಅಲ್ಲಿಂದ ಅಲ್ಲಿ ಕೋರಮಂಗಲ್ ಕೊಡ್ತಾ ಇದ್ದೆ ಸೈಕಲ್. ತಿರ್ಗಮ್ಮ ಸೆಂಟ್ರಿಗೆ ಬರ್ತಾಯಿದ್ದೆ. ತಿರ್ಗಾ ನಾನು ಆಮೇಲೆ ಒಂದು ಬಿಡಿಯೋದು ಒಂದು ಸ್ವಲ್ಪ ಮನೆ ಇದಾಯಿತು. ಭಗವಂತ ಯಾವ ಥರ ನನಗೆ ಕಷ್ಟ ಅನ್ನೋದು ಕಾಣಲಿಲ್ಲ ಅಣ್ಣ. ಅಷ್ಟೆಲ್ಲ ಭಗವಂತನಿಗೆ ಸೇವೆ ಮಾಡಿದಿರಿ, ಹಾಗಾಗಿ ಭಗವಂತನೂ ಸಹ ತಮಗೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ಅನಿಸುತ್ತೆ. ಅಂದರೆ ತಮ್ಮ ಜೀವನದ ಅನುಭವ ಬಹಳ ದೊಡ್ಡದು. ನಾನು ಇವತ್ತಿನ ಈ ಸಂಚಿಕೆಯನ್ನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ತಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಅನುಭವಗಳನ್ನು ಮತ್ತಷ್ಟು ಹೆಚ್ಚಿನದಾಗಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ, ಇವತ್ತಿನ ಈ ಸಂಚಿಕೆಗೆ ತಾವು ಬಂದಿದ್ದಕ್ಕೆ ತಮಗೆ ಭಾಳ ಭಾಳ ಧನ್ಯವಾದಗಳು. ನಮಸ್ಕಾರ. ನಮಗೆ ಭಗವಂತನಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಭಗವಂತನ ಒಂದು ಸೇವೆಗೆ ನಾವು ನಿಮಿತ್ತರಾಗಿ ನಿಂತರೆ ನಮ್ಮ ಜೀವನವನ್ನು ಭಗವಂತ ಸುಲಲಿತವಾಗಿ ನಡೆಸ್ಕೊಡ್ತಾನೆ ಅನ್ನೋದಕ್ಕೆ ಅಣ್ಣವರೇ ಒಂದು ಜೀವಂತ ಸಾಕ್ಷಿ ಅಂತಲೂ ಹೇಳ್ಬೋದು. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.